ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿ ಓದ್ತಿದ್ದೀರಾ ಅಂತ. ನೋಡಿ, ಅಲಹಾಬಾದ್ ಹೈಕೋರ್ಟಿಂದ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಬಂದಿದೆ. ಇದರ ಮೂಲಕ ಭಾರತದಲ್ಲಿ ವಿವಾಹವನ್ನು ಕುರಿತಾದಂಥ ಹಲವಾರು ಗೊಂದಲಗಳೇನಿದ್ವೋ ಅವುಗಳು ಕ್ಲಿಯರ್ ಆಗಿದ್ದಾವೆ. ಸೊ ಇವತ್ತಿನ ವಾರ್ತಾಪತ್ರಿಕೆಯಲ್ಲಿ ನೀವು ನೋಡಿದರೆ ವಿವಾಹಿತ ಪುರುಷನ ಒಪ್ಪಿತ ಲಿವ್ ಇನ್ ಸಂಬಂಧ ಅಪರಾಧವಲ್ಲ ಅಂತ ಕೋರ್ಟ್ ಹೇಳಿದೆ. ಅಂದರೆ ಸಹಜೀವನ ಅಂದರೆ ಏನು, ಲಿವ್ ಇನ್ ರಿಲೇಷನ್ಶಿಪ್ ಅಂದರೆ ಏನು, ಇವತ್ತಿನ ದಿನಗಳಲ್ಲಿ ಇದು ಹೆಚ್ಚಿಗೆ ಫೇಮಸ್ ಆಗ್ತಾ ಇರುವಂಥ ಒಂದು ಕಾನ್ಸೆಪ್ಟ್ ಆಗಿದೆ. ಆ್ಯಂಡ್ ಡೆಫಿನೆಟ್ಲಿ ಸೋ ಮೆನಿ ಪೀಪಲ್ ನಿಮ್ಮೊಳಗೆ ಥಿಂಕ್ ಮಾಡ್ತಿರ್ಬೋದು, ಎತ್ತ ಸಾಗ್ತಾ ಇದೆ ನಮ್ಮ ಒಂದು ಸಮಾಜ ಅಂಥೇಳಿ. ನೋಡಿ, ಕೋರ್ಟ್ ಜಡ್ಜ್ಮೆಂಟ್ ಏನು ಹೇಳುತ್ತೆ ಅಂದರೆ ಗಾಯ್ಸ್, ವಿವಾಹಿತ ಪುರುಷನೇ ಆಗಿರಲಿ ಮಹಿಳೆನೇ ಆಗಿರಲಿ ಒಪ್ಪಿತ ಲಿವ್ ಇನ್ ಸಂಬಂಧ ಅಪರಾಧವಲ್ಲ. ಕಾನೂನು ಏನು ಹೇಳುತ್ತೆ ಅಂದರೆ, ನೋಡಿ, ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955 ಪ್ರಕಾರ ಒಬ್ಬ ಪುರುಷ, ಹಿಂದೂ ಪುರುಷ, ಇದು ಹಿಂದೂಗಳಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ ಕಾನೂನು. ಹಿಂದೂ ಪುರುಷ ಒಬ್ಬ ಹೆಂಡತಿಯನ್ನು ಮಾತ್ರ, ಒನ್ ಲಿವಿಂಗ್ ಸ್ಪೌಸ್ ಅಂದರೆ ಒಂದು ಜೀವಂತ ಜೀವನ ಸಂಗಾತಿಯನ್ನು ಹೊಂದಬಹುದು ಅಂತ ನಮಗೆ ಕಾನೂನಿದೆ. ಆದರೆ ಈಗ ಕೋರ್ಟ್ ಏನು ಹೇಳ್ತಾ ಇದೆ ಅಂದರೆ, ಎಸ್, ಮದುವೆ ಅಂತೂ ಒಬ್ಬರನ್ನೇ ಆಗಬೇಕು ಅಂತ ಹಿಂದೂ ಕಾನೂನಲ್ಲಿದೆ. ಆದರೆ ಸಹಜೀವನವನ್ನು ಇನ್ನೊಬ್ಬ ಮಹಿಳೆ ಜೊತೆಗೆ ನಡೆಸಬಹುದು, ಲಿವ್ ಇನ್ ರಿಲೇಷನ್ಶಿಪ್ನ ನಡೆಸಬಹುದು. ಅದು ಪುರುಷನೂ ಆಗಿರ್ಬೋದು ಮಹಿಳೆನೂ ಆಗಿರ್ಬೋದು. ಇದನ್ನೇ ಅಡಲ್ಟ್ರೇಷನ್ ಅಂತ ಕೂಡ ಕರೀತಾರೆ. ವಿವಾಹಿತ ಪುರುಷ ಮಹಿಳೆಯೊಂದಿಗೆ ಸಾಂಗತ್ಯ ಜೀವನ ಅಂದರೆ ಲಿವ್ ಇನ್ ಸಂಬಂಧ ನಡೆಸುವುದು ಕಾನೂನಿನ ಪ್ರಕಾರ ಅಪರಾಧವಲ್ಲ ಎಂದು ಅಲಹಾಬಾದ್ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಈಗ ನಿಮಗೆ ಅನಿಸಿರ್ಬೋದು ಲಿವ್ ಇನ್ ಸಂಬಂಧ ಅಂದರೆ ಏನು ಅಂತ. ನೋಡಿ, ನಾರ್ಮಲಿ 18 ವರ್ಷದ ಹುಡುಗಿ 21 ವರ್ಷದ ಹುಡುಗ ಒಂದೇ ಮನೆಯೊಳಗೆ, ಒಂದೇ ರೂಮ್ ಒಳಗೆ, ಒಂದೇ ಕಡೆ ಗಂಡ ಹೆಂಡತಿ ಯಾವ ಥರ ಇರ್ತಾರೋ ಆ ಥರ ಫುಲ್ ಸ್ವತಂತ್ರದಿಂದ ಇರಬಹುದು, ಸಾಂಗತ್ಯದ ಜೀವನವನ್ನು ನಡೆಸಬಹುದು. ಇದನ್ನು ಲಿವ್ ಇನ್ ಸಂಬಂಧ ಅಂತ ಕರೀತಾರೆ. ಅಥವಾ ಈ ಒಂದು ಕನ್ನಡದೊಳಗೆ ನೀವು ಇದಕ್ಕೆ ಲಿವ್ ಇನ್ ಸಂಬಂಧ ಅಥವಾ ಸಾಂಗತ್ಯದ ಜೀವನ ಅಂತ ಕರೀತಾರೆ. ಸೊ ಇದು ಈ ಥರ ಯಾರಾದರೂ ಮಾಡ್ತಾರೆ ಅಂದರೆ ಅದು ಅಪರಾಧ ಅಲ್ಲ ಅಂತೆ. ಬಟ್ ಮದುವೆ ಆಗಂಗಿಲ್ಲ, ಓನ್ಲಿ ಸಂಬಂಧವನ್ನು ಇಟ್ಕೋಬಹುದು, ಸಹಜೀವನವನ್ನು ನಡೆಸಬಹುದು. ಲಿವ್ ಇನ್ ಸಂಬಂಧದಲ್ಲಿರುವ ಮಹಿಳೆಯೊಬ್ಬರು ಕುಟುಂಬದ ಬೆದರಿಕೆ ಹಿನ್ನೆಲೆಯಲ್ಲಿ ರಕ್ಷಣೆ ಕೋರಿ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಮಹಿಳೆ ತನ್ನ ಸ್ವಂತ ಇಚ್ಛೆಯಿಂದ, ಮಹಿಳೆನೂ ಆಗಿರ್ಬೋದು ಪುರುಷನೂ ಆಗಿರ್ಬೋದಾ, ಸ್ವಂತ ಇಚ್ಛೆಯಿಂದ ಆ ವ್ಯಕ್ತಿಯೊಂದಿಗೆ ವಾಸಿಸುತ್ತಿರುವಾಗ ಪೊಲೀಸ್ ವರಿಷ್ಠ ಅಧಿಕಾರಿಗೆ ತಿಳಿಸಿದ್ದಾರೆ. ಹಾಗಾಗಿ ವಿವಾಹಿತ ಪುರುಷನು ಪರಸ್ಪರ ಒಪ್ಪಿಗೆಯ ಮೂಲಕ ವಯಸ್ಕರೊಂದಿಗೆ ಸಹಬಾಳ್ವೆ ನಡೆಸುವುದು ಅಪರಾಧ ಅಲ್ಲ ಅಂತ ಹೇಳಿದೆ. ನೋಡಿ, ಇಲ್ಲಿ ಇನ್ನೊಂದು ಕನ್ನಡ ಆ್ಯಕ್ಟರ್ ದರ್ಶನ್ ಅವರ ಒಂದು ಕೇಸ್ನು ಕೂಡ ನಾನು ಮೆನ್ಷನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಹಿಂದೂ ಪುರುಷನಾಗಿ ಒಬ್ಬ ಹೆಂಡತಿ ಜೀವಂತವಾಗಿರುವಾಗ ಇನ್ನೊಂದು ಮದುವೆ ಆಗೋದು ತಪ್ಪು. ಆದ್ದರಿಂದ ದರ್ಶನ್ ಮೇಲೆ ಇನ್ನೊಂದು ಪ್ರಕರಣವನ್ನು ದಾಖಲೆ ಮಾಡಬೇಕು, ಈ ಒಂದು ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಇವ್ರ ಕೇಸ್ ಆದಾಗ ಬಹಳಷ್ಟು ಜನ ಹೇಳ್ತಿದ್ರು. ಅವಾಗಲೂ ಕೂಡ ಕರ್ನಾಟಕ ಹೈಕೋರ್ಟ್ ಹೇಳಿದೆ, ದರ್ಶನ್ ಮದುವೆ ಆಗಿಲ್ಲ, ಆದರೆ ಪವಿತ್ರ ಗೌಡ ಜೊತೆಗೆ ಸಹಜೀವನವನ್ನು ನಡೆಸ್ತಿದ್ದಾರೆ, ಅದಕ್ಕೆ ಕಾನೂನಿನಲ್ಲಿ ಸಹಜೀವನವನ್ನು ನಡೆಸಲಿಕ್ಕೆ ಅನುಮತಿ ಇದೆ. ಸೊ ಅದರೊಳಗೆ ಅವರೇನು ಅಪರಾಧ ಮಾಡಿಲ್ಲ ಅಂತಾನೇ ಕೋರ್ಟ್ ಹೇಳಿದೆ. ಯು ಆರ್ ಗೆಟಿಂಗ್ ದ ಪಾಯಿಂಟ್. ಇದನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಈ ಕೇಸ್ ಕೂಡ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ ಮಹಿಳೆಯ ಕುಟುಂಬದವರು ಹೇಳ್ತಿದ್ದಾರೆ, ನೀ ಈ ಥರದ ಕೆಲಸ ಮಾಡಿದರೆ ನಾನು ನಿನ್ನ ಹೊಡಿತೀವಿ, ಬಡಿತೀವಿ, ಮರ್ಯಾದೆಗೇಡು ಹತ್ಯೆಯನ್ನು ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದಕ್ಕೆ ಈ ಮಹಿಳೆ, ನಾನು ಒಪ್ಕೊಂಡೆ ಒಬ್ಬ ಮದುವೆ ಆದಂಥ ಪುರುಷನ ಜೊತೆಗೆ ಸಂಬಂಧವನ್ನು ಇಟ್ಕೊಂಡಿದ್ದೀನಿ, ಸಹಜೀವನವನ್ನು ನಡೆಸ್ತಿದ್ದೀನಿ. ಎಸ್, ಅವನಿಗೆ ಹೆಂಡತಿ ಇದ್ದಾಳೆ, ಅವಳು ಅವನ ಮನೆಯೊಳಗಿದ್ದಾಳೆ, ಸೊ ನನ್ನ ಜೊತೆಗೆ ಅವನು ಸಹಜೀವನವನ್ನು ನಡೆಸ್ತಿದ್ದಾನೆ. ಆದ್ದರಿಂದ
ಪೊಲೀಸರು ನಮಗೆ ಪ್ರೊಟೆಕ್ಷನ್ ಕೊಡಬೇಕು. ಈಗ ಕೋರ್ಟ್ ಹೇಳೈತಿ, ಹೌದು ಆ ಮಹಿಳೆ ಹೇಳ್ತಾ ಇರೋದು ಸರಿ ಐತಿ. ಈಗ ಪೊಲೀಸರ ಕರ್ತವ್ಯನು ಈ ವಯಸ್ಕರನ್ನು ರಕ್ಷಿಸುವುದು, ಈ ಸಹಜೀವನ ನಡೆಸ್ತಾ ಇರುವಂಥವರನ್ನು ರಕ್ಷಿಸುವುದು ಪೊಲೀಸರ ಮುಖ್ಯ ಕೆಲಸ ಆಗೈತಿ. ಆದ್ದರಿಂದ ಈ ದಂಪತಿಗಳನ್ನು ನೀವು ರಕ್ಷಿಸಬೇಕು ಅಂತ ಹೇಳಿಬಿಟ್ಟು ಕೋರ್ಟ್ ಹೇಳೈತಿ. ಸೊ ಈಗ ನೋಡ್ರಿ, ಈ ಥರದ ಪ್ರಕರಣಗಳು, ಅಕ್ರಮ ಸಂಬಂಧಗಳು ಇವತ್ತಿನ ದಿನಮಾನಗಳಲ್ಲಿ, ಅದರೊಳಗೂ ಸಾಮಾಜಿಕ ಮಾಧ್ಯಮ ಎಷ್ಟು ವೈಬ್ರೆಂಟ್ ಆಗಿದೆ ಅಂದರೆ, ದಿನ ಬೆಳಗಾದರೆ ಕೊಲೆ ಆಗಿದೆ, ದಿನ ಬೆಳಗಾದರೆ ಈ ಒಂದು ಅಕ್ರಮ ಸಂಬಂಧದಿಂದ ಜಗಳ ಆಗಿದೆ, ಹೆಂಡತಿ ಗಂಡನ ಹೊಡೆದಿದ್ದಾನೆ, ಗಂಡ ಹೆಂಡತಿನ ಹೊಡೆದಿದ್ದಾಳೆ, ಎಷ್ಟೊಂದು ಪ್ರಕರಣಗಳು ಹೆಚ್ಚಿಗೆ ಆಗ್ತಿದ್ದಾವೆ. ಇಷ್ಟೆಲ್ಲ ಪ್ರಕರಣಗಳು ಹೆಚ್ಚುತ್ತಿರುವಂಥ ಸಂದರ್ಭದೊಳಗೇನೆ ವಯಸ್ಕರಾದಂಥ ಗಂಡು ಮತ್ತು ಹೆಣ್ಣು ಸಹಜೀವನವನ್ನು ನಡೆಸಲೇಬೇಕು ಅನ್ನುವಂಥ ಜಡ್ಜ್ಮೆಂಟ್ ಕೊಟ್ಟಿದ್ದರಿಂದ ಐ ಆಮ್ ಶೋರ್ ಈ ಸಮಾಜದ ಮೇಲೆ ಇದು ಬಹಳಷ್ಟು ಪರಿಣಾಮವನ್ನು ಬೀರ್ತದೆ. ಸೊ ಮೈ ಕ್ವಶನ್ ಈಸ್, ನೀವು ಎಲ್ಲರೂ ಕೂಡ ಇದೇ ಸಮಾಜದೊಳಗೆ ಹುಟ್ಟಿ ಬೆಳೆದಿದ್ದೀರಾ, ನೀವು ಕೂಡ ಅಡಲ್ಟ್ ಇದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. 18 ವರ್ಷ ದಾಟ್ದವ್ರು ಇದ್ದೀರಾ ಅಂತ ಅನ್ಕೋತೀನಿ. ಸೊ ನಿಮ್ಮ ಪ್ರಕಾರ ಈ ಥರದ ಒಂದು ಪ್ರಕರಣವನ್ನು ಕೋರ್ಟ್ ಹೇಳಿರುವಂಥ ವಾದ ನಿಮಗೆ ಸರಿ ಅನಿಸುತ್ತಾ? ಅಂದರೆ ವಿವಾಹಿತ ಪುರುಷ ಒಪ್ಪಿತ ಸಂಬಂಧವನ್ನು ನಡೆಸ್ತಾನೆ ಅಂದರೆ ನಡೆಸಬಹುದಾ? ಅದು ಅವ್ರದ್ದೇ ಚಾಯ್ಸ್ ಆಗಿರಬೇಕು, ಅಥವಾ ಸರ್ ಇವರು ಈ ಥರ ಒಪ್ಪಿತ ಸಂಬಂಧ ಅಥವಾ ಲಿವ್ ಇನ್ ಸಂಬಂಧ ನಡೆಸೋದೇ ಆದರೆ ವಿವಾಹ ಆದರೂ ಯಾಕಾಗಬೇಕು? ಇದರಿಂದ ವಿವಾಹದ ಒಂದು ಪ್ರಾಮುಖ್ಯತೆಯನ್ನು ಈ ಸಮಾಜದೊಳಗೆ ಕಳ್ಕೋತದೆ. ಆದ್ದರಿಂದ ಇದಕ್ಕೆ ಯಾವುದೇ ಕಾರಣಕ್ಕೂ ಅಲೋ ಮಾಡಬಾರ್ದು, ಇಂಥವುಗಳನ್ನು ಎಂಟರ್ಟೈನ್ ಮಾಡಬಾರ್ದು ಅಂತ ನಿಮಗನ್ಸುತ್ತೋ, ಅಥವಾ ಕಾನೂನಿನ ಪ್ರಕಾರ ಇದು ಸರಿಯಾಗಿದೆ, ಇದೇ ಥರ ಕಾನೂನು ಇರಬೇಕು ಅಂತ ಅನಿಸುತ್ತಾ? ಸೊ ಇದಕ್ಕೆ ಇನ್ನೊಂದು, ಉತ್ತರಾಖಂಡದೊಳಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಗೆ ತಂದಿದ್ದಾರೆ, ಅಂದರೆ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತಂದಿದ್ದಾರೆ. ಉತ್ತರಾಖಂಡದೊಳಗೆ ಯಾರಾದರೂ ಸಹಜೀವನ ನಡೆಸ್ತಾರೆ ಅಂದರೆ ಅವರು ಕಂಪಲ್ಸರಿಯಾಗಿ ನೋಂದಣಿಯನ್ನು ಮಾಡ್ಕೋಬೇಕು, ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ನಾನು ಹುಡುಗ, ಅವಳು ಹುಡುಗಿ, ಹೀಗೆ ನಾವಿಬ್ಬರೂ ಸಹಜೀವನವನ್ನು ನಡೆಸ್ತಿದ್ದೀವಿ. ಸೊ ಯಾಕೆ ಉತ್ತರಾಖಂಡ್ ಇದನ್ನು ಜಾರಿಗೆ ತಂದಿದೆ ಅಂದರೆ, ಓಕೆ ಸಹಜೀವನ 18 ವರ್ಷ ವಯಸ್ಸಾದಂಥ ಹುಡುಗಿ, 21 ವರ್ಷ ವಯಸ್ಸಾದಂಥ ಹುಡುಗ, ಅವರನ್ನು ಅಡಲ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಅವ್ರಿಗೆ ಬೇಕಾದಂಗೆ ಅವ್ರಿಗೆ ಇರಲಿಕ್ಕೆ, ಜೀವನ ಮಾಡಲಿಕ್ಕೆ ಸಂವಿಧಾನನೇ ಜೀವಿಸುವ ಹಕ್ಕನ್ನು ಕೊಟ್ಟಿದೆ. ಓಕೆ ಫೈನ್. ಆದರೆ ಸಹಜೀವನ ನಡೆಸ್ತಿರ್ಬೇಕಾದ್ರೆ ಮಕ್ಕಳಾದ್ರೆ ಹೂ ಈಸ್ ರೆಸ್ಪಾನ್ಸಿಬಲ್? ದೇ ಆರ್ ನಾಟ್ ಫಾದರ್ ಆ್ಯಂಡ್ ಮದರ್, ದೇ ಆರ್ ಜಸ್ಟ್ ಫ್ರೆಂಡ್ಸ್ ಆ್ಯಂಡ್ ಅವರು ಸಾಂಗತ್ಯ ಜೀವನವನ್ನು ನಡೆಸಲಿಕ್ಕೆ ಬಂದಿರ್ತಾರೆ. ಅಂಥ ಸಂದರ್ಭದೊಳಗೆ ಒಂದು ಮಗು ಆಯಿತು ಅಂದರೆ ಯಾರು ಹೂ ವಿಲ್ ಟೇಕ್ ಕೇರ್ ಆಫ್ ದಟ್ ಕಿಡ್? ಆ ಮಗುನ ಯಾರು ಸಾಕ್ತಾರೆ ಅನ್ನೋದು. ಎರಡನೇದು, ಸೋ ಮೆನಿ ಇಂಟರ್ ರಿಲಿಜಿಯಸ್ ಮ್ಯಾರೇಜಸ್ಗಳು ಆಗ್ತಾ ಇರೋದ್ರಿಂದ ಕೊಲೆಗಳು ಕೂಡ ಇನ್ಕ್ರೀಸ್ ಆಗ್ತಿದ್ದಾವೆ. ಸೊ ಆದ್ದರಿಂದ ನೋಂದಣಿ ಕಡ್ಡಾಯ ಮಾಡಿದಂಥ ಉತ್ತರಾಖಂಡ್, ನಿಮಗೇನು ಅನಿಸ್ತೈತಿ? ಹೆಂಗೆ ಉತ್ತರಾಖಂಡ್ ಕಾನೂನು ತಂದೈತೋ ಹಂಗೆ ಏಕರೂಪ ನಾಗರಿಕ ಸಂಹಿತೆಯನ್ನು ಭಾರತದಾದ್ಯಂತ ತರುವಂಥ ಅವಶ್ಯಕತೆ ಇದೆಯಾ? ವಾಟ್ ಈಸ್ ಯುವರ್ ಒಪಿನಿಯನ್? ಅಥವಾ ಸರ್ ಯಾರಿಗೆ ಹೆಂಗೆ ಇಷ್ಟ ಬರುತ್ತೆ ಅವ್ರು ಹಂಗಿರ್ಲಿ ಬಿಡ್ರಿ, ಅದನ್ನು ಯಾಕೆ ಸುಮ್ಮನೆ ಕಾನೂನನ್ನು ತಂದು ಆ ಒಂದು ಪ್ರಕರಣಗಳನ್ನ ಮತ್ತಷ್ಟು ಕಾಂಪ್ಲಿಕೇಟೆಡ್ ಮಾಡ್ತಿದ್ದೀರಿ ಅಂತ ನಿಮಗನ್ಸುತ್ತೋ? ಸೊ ಅಲಹಾಬಾದ್ ಹೈಕೋರ್ಟ್ ಹೇಳಿರುವಂಥ ವಿವಾಹಿತ ಪುರುಷ ಮತ್ತು ಮಹಿಳೆ ಇಬ್ಬರಿಗೂ ಬೇಕು ಅಂದರೆ ಅವರು ಸಹ ಸಂಬಂಧವನ್ನು ನಡೆಸ್ಬೋದು. ಓಕೆ. ಆ್ಯಂಡ್ ಇವತ್ತಿನ ದಿನಗಳಲ್ಲಿ ನಿಮಗೆ ಇನ್ನೊಂದು ಹೇಳ್ತೀನಿ, ಕೆಲವೊಂದಿಷ್ಟು ಆ್ಯಪ್ಗಳು ಬಂದಿದ್ದಾವೆ. ಓಕೆ, ಆ ಅಪ್ಲಿಕೇಶನ್ಗಳಲ್ಲಿ ಹೆಂಗೈತೆ ಅಂದ್ರೆ, ಎ ಅನ್ನುವೊಬ್ಬನು ಪುರುಷ ಇದ್ದಾನೆ ಆ್ಯಂಡ್ ಬಿ ಅನ್ನುವನು ಇನ್ನೊಬ್ಬ ಪುರುಷ ಇದ್ದಾನೆ. ಇವರಿಬ್ಬರು ಫ್ರೆಂಡ್ಸ್ ಇದ್ದಾರೆ. ಎ ಮತ್ತು ಬಿ ಇಬ್ಬರು ಫ್ರೆಂಡ್ಸ್ ಇದ್ದಾರೆ. ಈ ಇಬ್ಬರು ಫ್ರೆಂಡ್ಸು ಏನು ಮಾಡ್ತಾರಂದ್ರೆ, ಈ ಎ ಅವನ ಹೆಂಡತಿಗೆ ಸಿಗೆ ಹೇಳ್ತಾನೆ, ನೀನು ಬಿ ಜೊತೆಗೆ ಹೋಗು, ಅವನ ಜೊತೆಗೆ ಮಜಾ ಮಾಡು. ಆ್ಯಂಡ್ ಈ ಬಿ ಹೇಳ್ತಾನೆ ಡಿ ಅನ್ನುವಂಥ ಇವನ ಹೆಂಡತಿಗೆ, ನೀನು ಎ ಜೊತೆಗೆ ಹೋಗು, ಅವನ ಜೊತೆ ನೀನು ಮಜಾ ಮಾಡು. ಮೀನ್ಸ್ ಕೋಆಪ್ರೇಟ್ ವಿತ್ ದಟ್ ಗಾಯ್, ಹೀ ಈಸ್ ಮೈ ಫ್ರೆಂಡ್, ಹೀ ಈಸ್ ಆಲ್ಸೋ ಟೆಲ್ಲಿಂಗ್ ಕೋಆಪ್ರೇಟ್ ವಿತ್ ದಟ್ ಗಾಯ್. ಇಂಥ ಆ್ಯಪ್ಗಳು ಕೂಡ ಬಂದಿದ್ದಾವೆ ನಮ್ಮ ದೇಶದೊಳಗೆ. ಆ್ಯಂಡ್ ಭಾಳಷ್ಟು ಜನ ಇದರೊಳಗೆ ಆ್ಯಕ್ಟಿವ್ ಆಗಿ ಕೂಡ ಇದ್ದಾರೆ.
ಆ್ಯಂಡ್ ಹೌ ಇಂಟರ್ನೆಟ್ ಈಸ್ ಡೇಂಜರಸ್. ಯಾರ್ಯಾರು ಯಾವ ಆ್ಯಪ್ ಒಳಗೆ ಏನು ಮಾಡ್ತಿದ್ದಾರೋ ಇಟ್ಸ್ ವೆರಿ ಸ್ಕೇರಿ. ಸೋಷಿಯಲ್ ಮೀಡಿಯಾ ಅಷ್ಟೇ ಅಲ್ಲ, ಆ್ಯಪ್ಗಳೊಳಗೆ ಬಂಬಲ್, ಲಿವಿಂಗ್ ಟುಗೆದರ್ ಸ್ಟಾರ್ಟ್ ಆಗೋದೇ ಇಂಥ ಆ್ಯಪ್ಗಳಿಂದ. ಈ ಥರ ಒಂದು ಜೀವನದ ಕ್ರಮಗಳಲ್ಲಿ ಬದಲಾವಣೆಗಳಾಗ್ತಿದ್ದಾವೆ. ಇದಕ್ಕೆ ಯಾವ ಥರ ನಾವು ಹೊಂದ್ಕೋಬೇಕು? ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್? ಎನಿವೆ, ನಮ್ಮ ಶಿಕ್ಷಣ ವ್ಯವಸ್ಥೆ ಒಳಗಂತೂ ಇವನ್ ಸೆಕ್ಸ್ ಎಜುಕೇಷನ್ ಈಸ್ ನಾಟ್ ಪಾರ್ಟ್ ಆಫ್ ಅವರ್ ಎಜುಕೇಷನ್ ಸಿಸ್ಟಮ್. ಇನ್ನು ಇಂಥವೆಲ್ಲ ಎಲ್ಲಿ ಹೇಳ್ಕೊಡ್ಬೇಕು? ಆ್ಯಂಡ್ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಲಿಕ್ಕೆ ಹೂ ಈಸ್ ದೇರ್? ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ವಿ ನೀಡ್ ಟು ಡಿಬೇಟ್ ಆ್ಯಂಡ್ ಡಿಸ್ಕಸ್. ಈ ವಿಷಯವನ್ನು ಕುರಿತು ಸಹ ಸಂಬಂಧವನ್ನು ನಡೆಸೋದು ಅಲೌ ಮಾಡಬೇಕಾ, ಅಲೌ ಮಾಡಬಾರ್ದಾ? ಬಿಕಾಸ್ ಇನ್ ಇಂಡಿಯನ್ ಮೆಟ್ರೋಪಾಲಿಟನ್ ಸಿಟಿ ಇಟ್ ಇಸ್ ಸೊ ಕ್ವೈಟ್ ಕಾಮನ್ ಆ್ಯಂಡ್ ಎಜುಕೇಟೆಡ್ ಬಾಯ್ ಆ್ಯಂಡ್ ಗರ್ಲ್ ವಿ ಲಿವ್ ಹೌ ವಿ ವಾಂಟ್. ಹೂ ದ ಹೆಲ್ ಆರ್ ಯು ಟು ಆಸ್ಕ್? ವಿ ಡೂ ವಾಟ್ ಎವರ್ ವಿ ಲೈಕ್ ಇಟ್ ಬಿಕಾಸ್ there is a law in our country. After 18 years, whatever boy or girl whoever is doing, we cannot question it. Okay, it's their wish and will because they are considered as adult. So ಈ ಥರ ಆ್ಯಂಡ್ ಏಜ್ ಆಫ್ ಕನ್ಸೆಂಟ್ ಅಂತ ಒಂದು ಕಾನೂನಿದೆ. ಅದು ಹೇಳುತ್ತೆ 18 ವರ್ಷ ವಯಸ್ಸಾದ ಮೇಲೆ ಸಹಜೀವನವನ್ನು ನಡೆಸ್ಬೋದು ಅಂತ. when law is telling like this, what can we do? ಆ್ಯಂಡ್ ನೈತಿಕತೆಯಲ್ಲಿ ಏನಾದರೂ ಬರುತ್ತಾ? ನೈತಿಕತೆ ಬರೋದು ಆದರೆ ನೈತಿಕವಾಗಿ ಯಾವ್ದು ಸರಿ? ವೆದರ್ ಕೋರ್ಟ್ ಈಸ್ ಸರಿ ಆರ್ ವಾಟ್ ಎವರ್ ಲಾ, ಎಕ್ಸಿಸ್ಟಿಂಗ್ ಲಾ, that is right. What is right guys? What is your opinion? We need to debate and discuss this matter. ಸೊ ನಿಮ್ಮ ಪ್ರಕಾರ ಕೋರ್ಟ್ ನೀಡಿರುವಂಥ ಕೇಸ್ನ ಜಜ್ಮೆಂಟ್ ಬಗ್ಗೆ ಏನು ಅನಿಸ್ತದೆ ಅನ್ನೋದನ್ನು ಹೇಳೋದನ್ನು ಮರಿಬೇಡಿ. ಐ ವಾಂಟ್ ಟು ಶೇರ್ ವಿತ್ ಯು ಸಮ್ ಇನ್ಫಾರ್ಮೇಷನ್ ಗೈಸ್. ನೋಡಿ, ಯಾರ್ಯಾರೆಲ್ಲ ಈ PSI ಮತ್ತು ಮುಂಬರುವಂಥ ESI ಪರೀಕ್ಷೆಗೆ ಪ್ರಿಪ್ರೇಷನ್ನ ಮಾಡ್ತಿದ್ದೀರಿ, ಇದೇ 30ರಂದು ಸೊ ನಿಮಗೆ ಪೇಪರ್ 1 PSI ಪೇಪರ್ 1 ವಿಚ್ ಕನ್ಸಿಸ್ಟ್ ಆಫ್ ಎಸ್ಸೆ, ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೇಟಿಂಗ್ ಇವು ನಿಮಗೆ ಕವರ್ ಮಾಡಿಕೊಡಲಾಗುತ್ತೆ. ಈ 3 ವಿಷಯವನ್ನು ಆನ್ಲೈನಲ್ಲಿ ನಮ್ಮ ಆ್ಯಪ್ ಇದೆ. ಸೊ ಆಫ್ಲೈನಲ್ಲಿ ಸಪ್ತಾಪುರ ಬಾವಿ ಪಕ್ಕದೊಳಗೆ ನಮ್ಮ ಸಂಸ್ಥೆಯ ಕಚೇರಿ ಲೊಕೇಟೆಡ್ ಆಗಿದೆ ಆ್ಯಂಡ್ ಕ್ಲಾಸಸ್ಗಳು ಕೂಡ ಅಲ್ಲಿ ನಡೀತವೆ ಗೈಸ್. ಆನ್ಲೈನ್ ಆ್ಯಂಡ್ ಆಫ್ಲೈನ್ ಕ್ಲಾಸಸ್ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ 30th. ಸೊ ಯಾರ್ಯಾರೆಲ್ಲ ಜಾಯಿನ್ ಆಗಬೇಕು, ದಿಸ್ ಈಸ್ ಕನಮಡಿ ಇನ್ಸ್ಟಿಟ್ಯೂಟ್ ಅನ್ನುವಂಥ ಆ್ಯಪ್ ಇದೆ. ಈ ಆ್ಯಪ್ ಒಳಗೆ ನೀವು ಹೋಗಿ 8th ಬ್ಯಾಚ್ಗೆ ಜಾಯಿನ್ ಆಗಿ. ಸೊ ಅಡ್ಮಿಷನ್ ಆದಮೇಲೆ ಕಂಪಲ್ಸರಿಯಾಗಿ ನನಗೆ ಇನ್ಫಾರ್ಮೇಷನ್ ಮಾಡೋದನ್ನು ನೆನಪಿಟ್ಕೊಂಡು ಮಾಡಿ. ಸೊ ನನಗೆ ಮೆಸೇಜ್ ಕಳಿಸಿ. ಒಂದು ಸಪ್ರೇಟ್ ಗ್ರೂಪ್ ಇದೆ, ಅದರೊಳಗೆ ನಿಮಗೆ ಆ್ಯಡ್ ಮಾಡ್ತದೆ. ನಾನು ಏನು ಕೇಸ್ ಡಿಸ್ಕಸ್ ಮಾಡಿದ್ನೋ ಇಂಥವು ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡಿ ಸೋ ಮೆನಿ ಥಿಂಗ್ಸ್ನ ನಾವು ಡಿಸ್ಕಸ್ ಮಾಡೋಣ. ಆ್ಯಂಡ್ ಐ ಆಮ್ ಶ್ಯೂರ್ ಬರೀ ಎಕ್ಸಾಮ್ ಬರೆಯೋರ್ಗೆ ಮಾತ್ರ ಅಲ್ಲ, ಬೇರೆಯವ್ರಿಗೂ ಕೂಡ ಆ ಡಿಬೇಟ್ ಆ್ಯಂಡ್ ಡಿಸ್ಕಷನ್ ಉಪಯೋಗ ಆಗ್ತವೆ. ಆದಷ್ಟು ಬೇಗ ಇನ್ನೊಂದು 10 ಡೇಸ್ ಒಳಗಾಗಿ PSI ಮತ್ತು ESI ಸಂಬಂಧನೆ ಬೃಹತ್ ಪ್ರಶ್ನೋತ್ತರ ಸಂಗ್ರಹ ಪುಸ್ತಕನ ನಾನು ಬಿಡುಗಡೆ ಮಾಡ್ತಿದ್ದೀನಿ. ಇದು KS, ಗ್ರೂಪ್ C, FDA, SDA ಎಲ್ಲ ಎಕ್ಸಾಮ್ಗೂ ಕೂಡ ಉಪಯೋಗ ಆಗುತ್ತೆ. ಇದು 21 ಪ್ರಶ್ನೆ ಪತ್ರಿಕೆಗಳು ವಿತ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್. ಇದರೊಳಗೆ 2026ರೊಳಗೆ KEA ನಡೆಸಿದಂಥ ಪೇಪರ್ 2024, 25 ಆ್ಯಂಡ್ 26 ಓಕೆ, ಈ 3 ವರ್ಷಗಳಲ್ಲಿ KEA ನಡೆಸಿದಂಥ ಒಂದು ಪ್ರಶ್ನೆ ಪತ್ರಿಕೆಗಳು, ಅದು ರೀಸೆಂಟ್ FDAನೂ ಆಗಿರ್ಬೋದು ಆ್ಯಂಡ್ KSP ನಡೆಸಿದಂಥ ಪ್ರಶ್ನೆ ಪತ್ರಿಕೆಗಳು ಕೂಡ ನಿಮಗೆ ಇದರೊಳಗೆ ಸಿಗ್ತವೆ. ಅಂದರೆ ಟ್ರೆಂಡಿಂಗ್ ಪ್ಲಸ್ ಮೊದಲಿನ ಪ್ಯಾಟರ್ನಲ್ಲಿ ನಡೆಯುವಂಥ ಪೇಪರ್ಗಳು. ಯಾವುದೇ ತರಹದ ಪ್ರಶ್ನೆ ಕೇಳಿದರೂ ಕೂಡ ಹೌ ಟು ಆನ್ಸರ್ ಆ್ಯಂಡ್ ಹೌ ಟು ಥಿಂಕ್, ಹೌ ಟು ರೀಡ್ ಅನ್ನುವಂಥ ಡೀಟೇಲ್ ಇನ್ಫಾರ್ಮೇಷನ್ ಸಿಗುತ್ತೆ. 15 ವರ್ಷಗಳ ಪ್ರಶ್ನೆ ಪತ್ರಿಕೆಗಳು ಇದರೊಳಗೆ ನಿಮಗೆ ಸಿಗ್ತವೆ. ಇವನ್ ಪ್ರಶ್ನೆಗಳ ಮಾದರಿಯನ್ನು ತಿಳಿಸಲಾಗುತ್ತೆ. ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ. ಆ್ಯಂಡ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಹೌ ದ ಪ್ಯಾಟರ್ನ್ ಈಸ್ ಚೇಂಜಿಂಗ್. ನೀವು ಯಾವ ಥರ ಓದಿದರೆ ಉಪಯೋಗ ಆಗುತ್ತೆ, ಯಾವ ಥರ ಪ್ರಶ್ನೆಗಳು ಬರ್ತಿದ್ದಾವೆ, ಆ ಥರ ಬರ್ತಾ ಇರುವಂಥ ಪ್ರಶ್ನೆಗಳಿಗೆ ನೀವು ಆನ್ಸರ್ ಹೆಂಗೆ ಮಾಡಬೇಕು ಅನ್ನುವಂಥ ಡೀಟೇಲ್ಡ್ ಅನಾಲಿಸಿಸ್ ಕೂಡ ನಿಮಗೆ ಪುಸ್ತಕದೊಳಗೆ ಸಿಗ್ತದೆ. ಆದಷ್ಟು ಬೇಗ ನಾನು ಇದನ್ನು ರಿಲೀಸ್ ಮಾಡ್ತೀನಿ. ಅದ್ರ ಜೊತೆಗೆ ಪೊಲೀಸ್ ಕಾನ್ಸ್ಟೇಬಲ್
ಯಾರ್ಯಾರು ಓದ್ತಿದ್ರಿ ನಿಮಗೂ ಕೂಡ ಇದೊಂದು ಬೃಹತ್ ಪ್ರಶ್ನೋತ್ತರ ಮಾಲಿಕೆ ಸಿಗ್ತಾ ಇದೆ. ಅಗೇನ್ ಬ್ಲೆಂಡಿಂಗ್ ಆಫ್ ಓಲ್ಡ್ ಪೇಪರ್ ಆ್ಯಂಡ್ ನ್ಯೂ ಪೇಪರ್. ಓಲ್ಡ್ ಪೇಪರ್ ಲೈಕ್ CR, DR, IRB, KSRP, PC ಸಿವಿಲ್, ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಡೀಟೇಲ್ ಅನಾಲಿಸಿಸ್ ಮೂಲಕ ಇತ್ತೀಚೆಗೆ KEA ನಡೆಸಿದಂಥ SDA ಆಗಿರಬಹುದು, VAO ಆಗಿರ್ಬೋದು, PUC ಮೇಲಿನ ಯಾವ್ಯಾವ ಪೇಪರ್ನ ನಡೆಸಿದರೆ ಅದರ ಒಂದು ಟ್ರೆಂಡ್ ಹೆಂಗೆ ಚೇಂಜ್ ಆಗ್ತಾ ಇದೆ ಅನ್ನುವಂಥ ಪ್ರತಿಯೊಂದು ಅನಾಲಿಸಿಸ್ ನಿಮಗೆ ಸಿಗ್ತದೆ. ಒಂದು ಉತ್ತರ ಸರಿ ಅಂದರೆ ಅದು ಯಾಕೆ ಸರಿ, ಒಂದು ಉತ್ತರ ತಪ್ಪು ಅಂದರೆ ಅದು ಯಾಕೆ ತಪ್ಪು ಅನ್ನುವಂಥ ಡೀಟೇಲ್ ಅನಾಲಿಸಿಸ್ ಸಿಗ್ತದೆ. ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆಂದೇ ವಿಶೇಷವಾಗಿ ರೆಡಿ ಮಾಡಿದಂಥದ್ದು. ಆ್ಯಂಡ್ ಹೌ ಟು ವಿನ್ ಈ ಒಂದು ಎಕ್ಸಾಮಲ್ಲಿ ಹೇಗೆ ನೀವು ಗೆಲುವನ್ನು ಸಾಧಿಸ್ಬೋದು, ಆಳವಾದ ಜ್ಞಾನವನ್ನು ನೀಡುವಂಥ ಒಂದು ಪ್ರಶ್ನೋತ್ತರ ಮಾಲಿಕೆ ಇದು ಆಗಿದೆ. ಇವೆರಡೂ ಕೂಡ ಆದಷ್ಟು ಬೇಗ ನಿಮಗೆ ಮಾರ್ಕೆಟ್ ಒಳಗೆ ಸಿಗ್ತವೆ ಗೈಸ್. ಆ್ಯಂಡ್ ದಿಸ್ ಈಸ್ ವಾಟ್ ಅವರ್ ಆ್ಯಪ್ ಕನ್ನಮಡಿ ಇನ್ಸ್ಟಿಟ್ಯೂಟ್ ಅಂತ. ಆದಷ್ಟು ಬೇಗ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ನಿಮಗೆ 15 ದಿನಗಳಿಗೆ 15 ಚಾಪ್ಟರ್ಗಳನ್ನು 1 ವಾರಗಳವರೆಗೆ ಕೊಟ್ಟಿರ್ತೀವಿ. ಆ 15 ಚಾಪ್ಟರ್ನ ಓದಬೇಕು, ಅದರ ಮೇಲೆ ಟೆಸ್ಟ್ ಬರೀಬೇಕು. ನೆಕ್ಸ್ಟ್ ವೀಕಲ್ಲಿ ಮತ್ತೆ 15 ಚಾಪ್ಟರ್, ದಟ್ಸ್ ಹೌ ಹಿಸ್ಟ್ರಿ, ಪಾಲಿಟಿ, ಎಕನಾಮಿ, ಜಾಗ್ರಫಿ, 1 ಇಯರ್ ಕರೆಂಟ್ ಅಫೇರ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಕಂಬೈನ್ ಟೆಸ್ಟ್, ಟೋಟಲ್ 20 ಟೆಸ್ಟ್ಗಳ ಒಂದು ಟೆಸ್ಟ್ ಸೀರೀಸ್ ಕೂಡ ಆದಷ್ಟು ಬೇಗ ಇದೇ ಆ್ಯಪ್ನಲ್ಲಿ ಶುರು ಮಾಡ್ತೀವಿ. ಆ್ಯಂಡ್ ಯಾರ್ಯಾರೆಲ್ಲ ಸೀರಿಯಸ್ ಆಗಿ ಓದ್ತಾ ಇರುವಂಥ ಆಸ್ಪಿರೆಂಟ್ಸ್ ಇದ್ರೆ ನಿಮಗೆ ಉಪಯೋಗ ಆಗುತ್ತೆ. ನಿಮಗೆ ಆಲ್ರೆಡಿ ಗೊತ್ತಿದೆ 50 ಪ್ರಬಂಧಗಳ ಒಂದು ಪುಸ್ತಕ ಕನ್ನಡ ಮಾಧ್ಯಮದೊಳಗೂ ಅವೈಲೇಬಲ್ ಇದೆ, ಇಂಗ್ಲೀಷ್ ಮಾಧ್ಯಮದೊಳಗೂ ಅವೈಲೇಬಲ್ ಇದೆ. ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ ಪುಸ್ತಕ ಕೂಡ ನಿಮಗೆ ದೊರೀತಾ ಇದೆ. ಯಾರಿಗೆಲ್ಲ ಪುಸ್ತಕ ಬೇಕು ಅನಿಸುತ್ತೆ ನನ್ನ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡುವುದ್ರ ಮೂಲಕ ಪುಸ್ತಕವನ್ನು ತೆಗೆದುಕೊಳ್ಬೋದು. 7892086178. ದಿಸ್ ಇಸ್ ಮೈ ನಂಬರ್. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಪುಸ್ತಕವನ್ನು ತೆಗೆದುಕೊಳ್ಬೋದು. ಸಪ್ತಾಪುರ್ನಲ್ಲಿ ಯಾರು ಮೆಂಟರ್ಶಿಪ್ ಪ್ರೋಗ್ರಾಮ್ ಬೇಕು ಅಂತೀರಿ, PSI ಎಕ್ಸಾಮ್ಗೆ ಒಮ್ಮೆ ಜಾಯ್ನ್ ಆದರೆ ಪಾಸ್ ಆಗೋವರೆಗೂ ಪೇಪರ್ 1 ಪೇಪರ್ 2ಗೆ ಟೆಸ್ಟ್ ಸೀರೀಸ್ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು, ಅದನ್ನೆಲ್ಲ ಹೆಲ್ಪ್ ಮಾಡಲಿಕ್ಕೆ PSI, ESI ಮತ್ತು PC ಎಕ್ಸಾಮ್ಗಳಿಗೆ ಮೆಂಟರ್ಶಿಪ್ ಪ್ರೋಗ್ರಾಮ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಸಪ್ತಾಪುರ್ನಲ್ಲಿ. ದಿಸ್ ಈಸ್ ಅವರ್ ಆಫೀಸ್ ಆ್ಯಂಡ್ ಕ್ಲಾಸ್ ರೂಮ್ ಕೂಡ ಇಲ್ಲೇ ಅವೈಲೇಬಲ್ ಇದ್ದಾವೆ. ಆಸಕ್ತರಿದ್ದವರು ಬಂದು ಭೇಟಿ ಆಗ್ಬೋದು ಗೈಸ್. ದಿಸ್ ಇಸ್ ವಾಟ್ ಇನ್ಫಾರ್ಮೇಷನ್ ಐ ವಾಂಟೆಡ್ ಟು ಗಿವ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಟೇಕ್ ಕೇರ್.